ಬರಗಾಲದ ಒಂದು ಹೊಡೆತ ಅನ್ನುವಂಥದ್ದು ಕೇವಲ ಊರೊಳಗಿರುವ ಜನರನ್ನ ಅಥವಾ ಊರೊಳಗಿರೋ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ರಾಯರ ಭಕ್ತರನ್ನೂ ಬಿಡ್ತಾ ಇಲ್ಲ. ಬರಗಾಲದ ಹಿನ್ನೆಲೆ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಖಾಲಿಯಾಗಿದ್ದು ರಾಯರ ಭಕ್ತರು ಪರದಾಡುವಂತಾಗಿದೆ. ರಾಯರ ಮಠಕ್ಕೂ ತಟ್ಟಿದ ಜಲಕ್ಷಾಮ. ಬೇಸಿಗೆ ಆರಂಭದಲ್ಲೇ ಬತ್ತಿದ ತುಂಗಭದ್ರಾ. ನೀರಿಗಾಗಿ ಮಂತ್ರಾಲಯಕ್ಕೆ ಬರುವ ಭಕ್ತರ ಪರದಾಟ. ಕಲಿಯುಗ ಕಾಮಧೇನು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಗುರು ವೈಭವೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಆದರೆ ಈ ಬಾರಿ ಮಳೆಯ ಅಭಾವದಿಂದ ಎದುರಾಗಿರುವ ಬರಗಾಲದಿಂದ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಹೀಗಾಗಿ ರಾಯರ ಭಕ್ತರಿಗೆ ಪುಣ್ಯ ಸ್ನಾನ ಅಲ್ಲ, ಮಂತ್ರಾಲಯದಲ್ಲಿ ಸ್ನಾನಕ್ಕೂ ನೀರು ಸಿಗ್ತಾ ಇಲ್ಲ. ಮಠದ ಆಡಳಿತ ಮಂಡಳಿ ಸ್ನಾನ ಘಟ್ಟದಲ್ಲಿ ಪೈಪ್ ಮೂಲಕ ನೀರು ಹರಿಸ್ತಾ ಇದೆ. ಅದಕ್ಕಾಗಿ ಸಮಯ ನಿಗದಿ ಮಾಡಿದೆ. ಹೀಗಾಗಿ ಭಕ್ತರಿಗೆ ಯಾವಾಗಲೂ ಸ್ನಾನಕ್ಕೆ ನೀರು ಸಿಗ್ತಾ ಇಲ್ಲ. ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಭಕ್ತರು 50 ರೂಪಾಯಿಗೆ ಒಂದು ನೀರಿನ ಕ್ಯಾನ್ ಖರೀದಿಸಿ ಸ್ನಾನ ಮಾಡಿ ರಾಯರ ದರ್ಶನಕ್ಕೆ ತೆರಳಬೇಕಾದ ಸ್ಥಿತಿ ಉಂಟಾಗಿದೆ. ಬೇಸಿಗೆ ಬರಗಾಲದಿಂದಾಗಿ ನೀರಿನ ಮೂಲಗಳು ಬತ್ತಿ ಹೋಗಿದ್ದು ತೀವ್ರ ಸಮಸ್ಯೆಗೆ ಕಾರಣ ಆಗಿದೆ. ಬೇಸಿಗೆಯ ರಜೆಯಲ್ಲಿ ಬರುವಂತಹ ಯಾತ್ರಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಮಠ ಎಚ್ಚರವನ್ನು ವಹಿಸಿದೆ. ಸುಮಾರು ಒಂದು 5 ಕೊಳವೆ ಬಾವಿಗಳನ್ನು ನಾವು ಕೊರೆದು ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಮಾಡ್ತೇವೆ. ಇನ್ನು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ನೀರಿನ ಅಭಾವ ಇದೆ. ಅದಕ್ಕೋಸ್ಕರವಾಗಿ ನದಿ ಪ್ರಾಂತದಲ್ಲಿಯೂ ಕೂಡ ನಾವು ಶವರ್ಗಳನ್ನು ಇಟ್ಟಿದ್ದೇವೆ. ಆದರೆ ತೀವ್ರ ನೀರಿನ ಅಭಾವ ಇರೋಣದ್ರಿಂದ 24 ಅವರ್ಸ್ ಆ ಶವರ್ನ ಲಭ್ಯತೆಯನ್ನು ನಾವು ಹೇಳೋದು ಕಷ್ಟ. ಬೆಳಗ್ಗೆ ಒಂದು ನಿಯಮಿತ ಸಮಯದ ತನಕ ಪಂಪ್ ಮಾಡಿ ಅದನ್ನು ಭಕ್ತರಿಗೆ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡುವ ಯೋಜನೆಯನ್ನು ಮಾಡಿದ್ದೇವೆ. ನದಿ ತೀರದಲ್ಲಿಯೂ ಕೂಡ ಕೊಳವೆ ಬಾವಿಗಳನ್ನು ಕೊರೆದು ಅಲ್ಲಿಯೂ ಕೂಡ ಸ್ನಾನಕ್ಕೆ ಮತ್ತು ಬಳಕೆಗೆ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ. ದೂರದ ಊರುಗಳಿಂದ ಬರುವ ಭಕ್ತರು ನದಿಯಲ್ಲಿ ನೀರಿಲ್ಲದೆ ಪುಣ್ಯ ಸ್ನಾನಕ್ಕೆ ಅವಕಾಶ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸ್ನಾನಘಟ್ಟದಲ್ಲಿ ಬಿಡುವ ನೀರನ್ನ ಇಲ್ಲಿನ ವ್ಯಾಪಾರಸ್ಥರು ಬಳಸಿಕೊಳ್ತಾ ಇದ್ದಾರೆ. ಮಠದ ವತಿಯಿಂದ ಮಂತ್ರಾಲಯಕ್ಕೆ ಬರುವ ಭಕ್ತರಿಗೆ ಎಲ್ಲ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆದರೆ ಸ್ನಾನಕ್ಕೆ ನಿರಂತರ ನೀರು ಕೊಡೋದಕ್ಕೆ ಕಷ್ಟ ಸಾಧ್ಯವಾಗಿದೆ. ಪ್ರತಿ ಸಲ ಅಂದ್ರೂ ಸ್ವಲ್ಪ ಕಮ್ಮಿ ಇರೋದ್ರೆ ಈ ವರ್ಷ ಮಾತ್ರ ತುಂಬಾ ಬರಗಾಲ ಐತೆ. ನೀರೇ ಇಲ್ಲ. ಇದ್ರಾಗ ಮಾತ್ರ ಸ್ವಲ್ಪ ಕಷ್ಟ ಭಾಳ ಐತ್ರಿ. ಈಗ ಜನ ಅಲ್ಲಿಂದ ಊರಿಂದ ಬರ್ತೀವಿ, ನಾವೀಗ ಅಲ್ಲಿಂದ ಬಂದ್ವಿ ಸ್ನಾನ ಮಾಡ್ಕೊಂಡು ಮತ್ತೆ ಲಾಡ್ಜ್ಗಳು ರೂಮ್ ಮಾಡಿದ್ರೆ ಅಲ್ಲಿ ಹೊರಗಡೆ ದುಡ್ಡು ಕೊಟ್ಟು ಸ್ನಾನ ಮಾಡ್ಕೋಬೇಕ್ರಿ. ಸ್ನಾನಕ್ಕೆ ಇಲ್ಲೇ ತೊಂದರೆ ಆದ್ರೆ ಮತ್ತಿಷ್ಟು ಅವರು ಸ್ವಲ್ಪ ಜನಗಳು ಇಲ್ರಿ, ಕಮ್ಮಿ ಜನನೇ ಬರೋವಲ್ರಿ ನೀರು ಇಲ್ದಕ್ಕೆ ಫುಲ್. ನದಿ ಅಂತೂ ಎಲ್ಲ ಬತ್ತು ಹೋಗ್ಬಿಟ್ಟದ, ಏನೂ ನೀರಿಲ್ಲ. ಅಲ್ಲೆಲ್ಲ ಪಾರ್ಕಿಂಗ್ ಮಾಡ್ಯಾರ, ಈಗ ನದಿ ಒಳಗೆ ಪಾರ್ಕಿಂಗ್ ಮಾಡ್ಯಾರ. ಪುಣ್ಯ ಸ್ನಾನನೂ ಆಯ್ತು, ಮತ್ತು ನೀರಿಲ್ಲ ಅಂತಂದ್ರೆ ಜನಕ್ಕೆ ಒಂದು ಸ್ವಲ್ಪ ಹೆದರಿಕೆ ಬರುತ್ತಲ್ಲ. ನೀರಿಲ್ಲ ಅಂತ ನೀರೇ ಬೇಕು ಜನಕ್ಕೆ. ಕುಡಿಯೋ ನೀರು ಏನಿಲ್ಲ, ಹಾಗೇನಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಮಂತ್ರಾಲಯ ಮಠದ ಆಡಳಿತ ಮಂಡಳಿ ಹೆಚ್ಚು ಬೋರ್ವೆಲ್ ಕೊರೆದು ಅಕ್ಕಪಕ್ಕದ ಗ್ರಾಮಗಳಿಗೂ ನೀರು ಕೊಡುವ ಯೋಜನೆ ಹಾಕಿಕೊಂಡಿದೆ. ಗೋಶಾಲೆಗಳಿಗೆ ಅಗತ್ಯ ಇದ್ರೆ ಮೇವು ನೀಡೋಕೆ ಮುಂದಾಗಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಯರ ಭಕ್ತರಿಗೆ ಸ್ನಾನಕ್ಕೆ ಹಾಗೂ ಕುಡಿಯೋಕೆ ನೀರಿನ ಕೊರತೆ ಎದುರಾಗಿದೆ. ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.